ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ಗೆ ಯಾವಾಗ ಬಂದ್ರಿ? ಒಳಗ್ ಬನ್ನಿ. ಲಕ್ಷ್ಮಿ, ಯಾರ್ದೋ ಮನೆಗೆ ಹೋಗ್ಬೇಕಾಗಿರೋರು ದಾರಿ ತಪ್ಪಿ ನಮ್ಮನೆಗೆ ಬಂದಿದ್ದಾರೆ. ರೀ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವ್ರು ನಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ರೀ. ಹೀಗೆಲ್ಲ ಮಾತಾಡಬಾರ್ದು. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ನಿನ್ನ ಮುಖ ನೋಡಿದ್ರೆ ಇವ್ರ ಯಜಮಾನರು ಎಷ್ಟು ಅವಮಾನ ಮಾಡ್ತಾರೆ ಅಂತ ನಿನಗೆ ಗೊತ್ತು. ಹಾಗಂತ ಇವ್ರು ತಪ್ಪಿದೆ ಅಂತ ಹೇಳ್ತಾ ಇಲ್ಲ. ಇವ್ರು ಇಲ್ಲಿ ಬಂದಿದ್ದಾರೆ ಅಂತ ಏನಾದರೂ ನಿಮ್ಮ ಅಣ್ಣನಿಗೆ ಗೊತ್ತಾದರೆ ಎಷ್ಟು ರಾದ್ಧಾಂತ ಮಾಡ್ತಾರೆ ಅಂತ ನಿನಗೆ ಗೊತ್ತಾ? ಆಗ ನೀನು ಅನುಭವಿಸೋ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ತಪ್ಪಿದ್ರೆ ಕ್ಷಮಿಸು. ನನಗೆ ಹೊತ್ತಾಯ್ತು, ಬರ್ತೀನಿ. ಅದ್ಕೆ ಇವನು ನನ್ನ ದೊಡ್ಡ ಮಗ ವೆಂಕಿ ಅಂತ. ಇವನ್ ಮನೆಗ್ ಬಂದ್ಮೇಲೆನೆ ನಮ್ಗೆಲ್ಲ ಒಳ್ಳೇದಾಗಿದ್ದು. ನಮ್ಗೆ ಇವನೊಂಥರ ದೇವ್ರ ಕೊಟ್ವರ. ಆದ್ರೆ ಇವನ್ಗೆ ಮಾತಾಡಕ್ಕೂ ಬರಲ್ಲ, ಸರಿಯಾಗಿ ಕಿವಿನೂ ಕೇಳ್ಸಲ್ಲ. ಪಾಪ. ಆದ್ರೆ ನಮ್ ಎಲ್ರಿಗಿಂತ ಚುರುಕು. ಯಾರೋ ಹೆತ್ತ ಮಗುನ ನಿನ್ ಮಗು ಅಂತ ಹೇಳ್ಕೊತಾ ಇದೆಯಲ್ಲ, ಕೇಳಿ ತುಂಬಾ ಸಂತೋಷ ಆಯ್ತು ಲಕ್ಷ್ಮಿ. ತಮ್ಮೋರ್ನೇ ದೂರ ಮಾಡೋಂತ ಈ ಕಾಲದಲ್ಲಿ ನೀನ್ ತ್ಯಾಗನ್ ಮೆಚ್ಚಬೇಕಾದ್ದೆ ಲಕ್ಷ್ಮಿ. ಇವರು ನನಗೆ ತುಂಬಾ ಬೇಕಾದವರು. ಇವರು ನಮ್ಮ ಮನೆಗೆ ಮೊದಲನೇ ಸಲ ಬರ್ತಾ ಇರೋದು. ಅದ್ಗೆ ನೀವು ನನ್ನ ಮಕ್ಕಳನ್ನ ಯಾರನ್ನೂ ನೋಡಿಲ್ಲ ಅಲ್ವಾ? ಅವ್ರು ಹುಟ್ಟಿದ್ದು ಗೊತ್ತಿಲ್ಲ, ಬೆಳೆದಿದ್ದು ಗೊತ್ತಿಲ್ಲ. ಅವ್ರು ಯಾರ ಮದ್ವೆಗೂ ನೀವು ಬಂದೂ ಇಲ್ಲ. ಸಂಬಂಧಗಳ ನಡುವೆ ಹಠ, ದ್ವೇಷ, ಕೋಪನೇ ತುಂಬಿಕೊಂಡಿರುವಾಗ ಹೇಗ್ ಬರಕ್ಕಾಗತ್ತೆ ಲಕ್ಷ್ಮಿ? ನಿಮ್ಮನೆಗೆ ನಾನು ಬರೋಕೆ ಎಷ್ಟು ವರ್ಷಗಳಾಗೋಯ್ತು. ಇನ್ನು ನೀನು ನಿಮ್ಮ ಅಣ್ಣನ ಮನಸ್ಸು ಹತ್ರ ಬರೋದಕ್ಕೆ ಇನ್ನೆಷ್ಟು ವರ್ಷಗಳಾಗುತ್ತೋ ಏನೋ. ಬೇಜಾರಾಗ್ಬೇಡಿ ಅದ್ಕೆ. ಕಾಲ ಒಂದೇ ತರ ಇರಲ್ಲ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಕಳ್ಕೊಂಡಿರೋ ಸಂಬಂಧಕ್ಕೆ ಹೊಸ ಅರ್ಥ ಸಿಗೋ ಹಾಗೆ ಮಾಡುತ್ತೆ. ವೆಂಕಿ, ನೀನ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಲ್ವಾ? ಇವ್ರನ್ನ ನಿನ್ ಜೊತೆ ಕರ್ಕೊಂಡು ಹೋಗು. ದೇವಸ್ಥಾನದ ಹತ್ರ ಇರ್ಲಿ, ನಾನ್ ಬರ್ತೀನಿ. ಅದ್ಕೆ ನೀವ್ ಇವನ್ ಜೊತೆ ಹೋಗ್ತಾ ಇರಿ. ನಾನ್ ವೀಣಂಗ್ ಒಂದಷ್ಟು ಕೆಲ್ಸ ಹೇಳ್ಬೇಕು. ಎಲ್ಲ ಅರ್ಧಂಬರ್ಧ ಆಗ್ಬಿಟ್ಟಿದೆ. ನೀವ್ ಹೋಗ್ತಾ ಇರಿ, ನೀವ್ ಹಿಂದೆನೆ ಬರ್ತೀನಿ. ಸರಿ ಲಕ್ಷ್ಮಿ, ನಾನು ಹೋಗಿರ್ತೀನಿ, ಬೇಗ ಬಂದ್ಬಿಡು. ವೆಂಕಿ, ಕರ್ಕೊಂಡು ಹೋಗು. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.